ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಆರಾಮಾಗಿದ್ರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವಾಗ ತಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇದು ಮಕ್ಕಳಿಗೋಸ್ಕರ ಸ್ನ್ಯಾಕ್ಸು. ಇವತ್ತು ಸ್ಯಾಟರ್ಡೇ, ಸೊ ಹಾಗಾಗಿ ಸ್ಯಾಟರ್ಡೇ ಅವ್ರಿಗೆ ಏನು ಬೇಕೋ ಅದನ್ನು ಕೊಟ್ಟು ಕಳಿಸ್ತಾ ಇದ್ದೀನಿ. ನಿನ್ನೆ ಇದನ್ನೆಲ್ಲ ಅವರಿಗೆ ಸ್ನ್ಯಾಕ್ಸ್ ತೊಗೊಂಬಂದಿದ್ದೆ. ಶೇಂಗಾ ಮಿಠಾಯಿ, ಬಾಳೆಕಾಯಿ ಚಿಪ್ಸು ಮತ್ತು ಕೋಡ್ಬಳೆ ಇದಿಷ್ಟನ್ನು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದಾಳೆ ಭ್ರಮರ. ಅಜಯ್ ಕೂಡ ಹೀಗೇ ಹಾಕಿ ಇಟ್ಕೊಂಡಿದ್ದಾನೆ, ಮತ್ತು ಸ್ವಲ್ಪ ಫ್ರೂಟ್ಸ್ ಎಲ್ಲ ಇಟ್ಕೊಂಡಿದ್ದಾನೆ. ಅವ್ರಿಗೇನು ಬೇಕೋ ಅದನ್ನೆಲ್ಲ, ಇವತ್ತು ಸ್ಯಾಟರ್ಡೇ ಬೇರೆ, ಹಾಗಾಗಿ ಅವ್ರಿಗೇನು ಬೇಕೋ ಅದನ್ನೆಲ್ಲ ಜೋಡಿಸಿ ಇಟ್ಕೊಂಡಿದ್ದಾರೆ. ಇವಾಗ ಅವ್ರನ್ನ ರೆಡಿ ಮಾಡ್ತಾ ಇದ್ದೀನಿ. ಇವಳು ತಲೆ ಬಾಚೋದೊಂದು ದೊಡ್ಡ ಕೆಲಸ ನನಗೆ, ಯಾಕಂದ್ರೆ ತಲೆನೇ ಬಾಚ್ಕೊಳಲ್ಲ. ಇನ್ನು ಇಷ್ಟು ಹೇರ್ಸಿಗೆ ತಲೆ ಬಾಚ್ಕೊಳೋದು ಈ ಥರ ಮಾಡ್ತಾಳೆ. ಅಕಸ್ಮಾತ್ ಲೆಂತ್ ಬಂದುಬಿಡ್ತು ಅಂದರೆ ಹೆಂಗೆ ಮಾಡ್ತಾಳೆ ಏನೋ ಅಂತಲೇ ಇವಾಗಲೇ ಭಯ ಆಗ್ತಾಯಿದೆ, ಹೆಂಗೆ ಮಾಡ್ತಾಳೇನೋ ಅಂತ. ಬಟ್ ಅವಳಿಗೆ ಒಂದು ಸ್ವಲ್ಪ ಹೇಳ್ತಾ ಇರ್ತೀನಿ, ಏನಾದರೂ ಹೀಗೆ ಮಾಡಿದ್ರೆ ಮತ್ತೆ ಬೋಡ ಮಾಡಿಸ್ಬಿಡ್ತೀನಿ ನೋಡು ಅಂತ ಹೇಳ್ತಿರ್ತೀನಿ. ಅವಳು ಸರಿ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಇವಾಗ ಸುಮ್ಮನೆ ಇರ್ತಾಳೆ. ತಲೆ ಬಾಚ್ತಾ ಇದ್ದೀನಿ. ಏನಾದರೂ ಡೆಸ್ಟು ಅಥವಾ ಇವಾಗ ಮಕ್ಕಳ ಜೊತೆಲ್ಲ ಇರ್ತಾರಲ್ವ, ಏನು ಸೀರು ಈ ಥರದ್ದು ಏನಾದರೂ ಆಗಿದೆಯೋ ಏನಂತ ಚೆಕ್ ಮಾಡ್ತಾ ಇದ್ದೀನಿ. ಕೆಲವೊಂದು ಸಲ ನಾವು ನೋಡದೇ ಇದ್ದರೆ ಅದು ಜಾಸ್ತಿನೇ ಆಗಿಬಿಡ್ತಾವೆ. ಹಾಗಾಗಿ ಇವಾಗ ಅವ್ರ ಪಪ್ಪ ಹೇಳ್ತಾ ಇದ್ದಾರೆ ಸುಮ್ಮನೆ ಬಾಚಿಸ್ಕೊ ಅಂತ ಹೇಳಿದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಬಾಚಿಸ್ಕೊಳ್ತಾ ಇದ್ದಾಳೆ. ಇನ್ನೂ ಹಾಸಿಗೆ ಸಹ ತೆಗ್ದಿಲ್ಲ. ಇಬ್ಬರು ತಂದೆ ಮಗಳು ಇಷ್ಟೊತ್ತು ಅದ್ರ ಮೇಲೇ ಬಿದ್ದು ಹೊರಳಾಡಿದ್ದಾರೆ. ನಮ್ಮ ಮನೆಯವರು ಇವತ್ತು ಸ್ಯಾಟರ್ಡೇ ಬೇರೆ ಅಲ್ಲ, ಮಕ್ಕಳನ್ನ ಬಿಟ್ಟು ಬಂದು ಮತ್ತು ಅವರು ರೆಡಿ ಆಗ್ತಾರೆ. ಅಲ್ಲಿವರೆಗೂ ಸುಮ್ಮನೆ ಹಾಸಿಗೆ ಮೇಲೆ ಮಲ್ಕೊಂಡಿರ್ತಾರೆ. ಇಬ್ಬರು ಸೇಮ್, ನಮ್ಮ ಮನೆಯವರು ನನ್ನ ಮಗಳು ಇಬ್ಬರು ನಿದ್ದೆ ಅಂದರೆ ನಿದ್ದೆ 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 ಅಂತಾರೆ. ನಾನು ನನ್ನ ಮಗ ಒಂದು, ಯಾಕಂದ್ರೆ ನಮ್ಮ ನಿದ್ದೆ ಅಷ್ಟು ಮಾಡಲ್ಲ. ಬೆಳಗ್ಗೆ ಅಂತರೂ ಎಷ್ಟು ಬೇಗ ಬೇಕಾದರೂ ಕೂಡ ನಾವು ಹೇಳ್ತೀವಿ, ರಾತ್ರಿ ಬೇಕಾದ್ರೆ ನಾವು ಬೇಗನೆ ಮಲ್ಕೊಳೋದು. ನಮ್ಮ ಮನೆಯವರು ನನ್ನ ಮಗಳು ಹೆಂಗಂದರೆ ರಾತ್ರಿ ಲೇಟ್ ಎಷ್ಟಾದರೂ ಪರವಾಗಿಲ್ಲ, ಆರಾಮಾಗಿರ್ತಾರೆ, ಬೆಳಗ್ಗೆ ಮಾತ್ರ ಎದ್ದೇಳಲ್ಲ. ನಮ್ಮದು ಉಲ್ಟಾ ಕೇಸು, ರಾತ್ರಿ ಬೇಗ ಮಲ್ಕೋತೀವಿ, ಬೇಗ ಎದ್ಬಿಡ್ತೀವಿ ಆ ಥರ. ಇವಾಗ ಪೂಜೆ ಕೂಡ ಮುಗೀತು. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದಾದ್ಮೇಲೆ ಪೂಜೆ ಮಾಡಿದೆ. ಅವರಿದ್ದಾಗ ಪೂಜೆ ಮಾಡೋಕ್ಕಾಗಲ್ಲ, ಹಾಗಾಗಿ ಅವ್ರನ್ನ ಕಳಿಸಿದಾದ್ಮೇಲೆ ಪೂಜೆ ಮಾಡಿದೆ. ಸಿಂಪಲ್ಲಾಗಿ ಈ ರೀತಿ ಪೂಜೆ ಮಾಡಿದ್ದೀನಿ. ನೈವೇದ್ಯಕ್ಕೆ ಏನೂ ಸದ್ಯ ಇಟ್ಟಿಲ್ಲ, ಹಾಗೆ ಹೂವು ಎಲ್ಲ ಹಾಕ್ಬಿಟ್ಟು ಪೂಜೆನ ಕಂಪ್ಲೀಟ್ ಮಾಡಿದೆ. ಫೈನಲಿ ಈ ಥರ ಇದೆ. ಫೋಟೋಸ್ ಎಲ್ಲ ಇನ್ನೂ ಕಡಿಮೆ ಆಗ್ತಾ ಇದ್ದವು. ಇದಕ್ಕೂ ಜಾಸ್ತಿನೇ ಇದ್ವು ಫೋಟೋಸು, ಇನ್ನೂ ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಮತ್ತು ಕೆಲವರು ಹೇಳ್ತಾಯಿದ್ರಿ, ಅಕ್ಕ ಒಂದು ಫೋಟೋ ದೇವ್ರ ಫೋಟೋ ಮತ್ತು ಡಬಲ್ ಇರಬಾರ್ದು ಮನೇಲಿ ಅಂತಂದು. ಬಟ್ ಏನು ಮಾಡೋದು, ಸ್ವಲ್ಪ ಜಾಸ್ತಿನೇ ಇದೆ ನಮ್ಮ ಮನೇಲಿ ಫೋಟೋಸ್ ಎಲ್ಲ. ಮತ್ತು ಜಾಸ್ತಿ ಅಂದರೆ ಅಜಯ್ನ ಫೋಟೋಸು ಜಾಸ್ತಿ ಇರೋದು. ಹಾಗೆ ಇವಾಗ ಮಕ್ಕಳನ್ನ ಟಿಫನ್ ಎಲ್ಲ ತಿನ್ನಿಸ್ಬಿಟ್ಟು ಅವ್ರು ಕಳಿಸಿದಾದ್ಮೇಲೆ ನಮ್ಮ ಮನೆಯವ್ರಿಗೂ ನನಗೂ ಉಪ್ಪಿಟ್ಟು ಮಾಡಿದೆ. ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಜಸ್ಟು ಮಾಡಿದೆ. ತುಂಬ ಬಿಸಿ ಇದೆ ಪ್ಲೇಟೆಲ್ಲ. ಅದರಲ್ಲಿ ಬೇರೆ ಸ್ಟೀಲ್ ಪ್ಲೇಟು ಮುಚ್ಚಿಬಿಟ್ಟಿದ್ದೀನಿ, ತುಂಬ ಬಿಸಿ ಇದೆ. ಆಮೇಲೆ ಇನ್ನೊಂದು ಸೈಡು ಬೇಳೆ ಸಾಂಬಾರು ಮಾಡೋದಕ್ಕಂತೇಳಿ ಬೇಳೆ ನೆನೆ ಇಟ್ಟಿದ್ದೀನಿ. ಇದು ಅಂಗಡಿಲಿ ತರ್ತೀವಲ್ವ ಪಾಲಿಶ್ ಬೇಳೆ, ಅದಲ್ಲ. ಏನಾದರೂ ತೊಗರಿ ಕಾಳು ಇರುತ್ತಲ್ಲ, ತೊಗರಿ ಕಾಳನ್ನ ಒಣಗಿಸಿ ಅದಕ್ಕೆ ಕೆಮ್ಮಣ್ಣು ಹಚ್ಬಿಟ್ಟು ಬೀಸೋ ಕಲ್ಲಲ್ಲಿ ಬೀಸಿರ್ತಾರೆ. ಬೇಳೆ ಇದು ಕಾಳಿರೋದು ಬೇಳೆ ಮಾಡ್ತಾರೆ. ಸೊ ಆ ಥರ ಮಾಡಿರೋವಂಥದ್ದು ಇದು, ನ್ಯಾಚುರಲಾಗಿ ಮಾಡಿರೋವಂಥದ್ದು. ಹಾಗಾಗಿ ಸ್ವಲ್ಪ ಅದು ಬೇಯೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರನೇ ನೀರಲ್ಲಿ ಹಾಕಿಟ್ಟಿರೋದ್ರಿಂದ ಆ ಸಿಪ್ಪೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಜಾಸ್ತಿ ಸಿಪ್ಪೆ ಇತ್ತು ಅಂದರೆ ಸಿಪ್ಪೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಮತ್ತು ಬೇಗನೆ ಬೇಯುತ್ತೆ. ಅದಕ್ಕೋಸ್ಕರ ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಅದನ್ನ ಫಸ್ಟು ಚೆನ್ನಾಗಿ ತೊಳೆದು ಒಂದು 2-3 ಸಲ ಚೆನ್ನಾಗಿ ತೊಳೆದಾದ್ಮೇಲೆ ನೀರು ಹಾಕ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಇವಾಗ ಟಿಫನಿಗೆ ನಮ್ಮ ಮನೆಯವ್ರು ಕೊಟ್ಟಿದ್ದಾಯಿತು. ಟಿಫನಿಗೆ ಕೊಟ್ಬಿಟ್ಟು ನಾನಿಲ್ಲಿ ಸಾಂಬಾರು ಮಾಡೋದಕ್ಕಂತೇಳಿ ಇಕ್ತಾಯಿದ್ದೀನಿ. ಟಿಫನ್ ಕೂಡ ಮಾಡಿದ್ವಿ, ನಾನು ನಮ್ಮ ಮನೆಯವ್ರು ಕೂತ್ಕೊಂಡು ಟಿಫನ್ ಮಾಡಿದ್ವಿ. ಅದಾದಮೇಲೆ ಸಾಂಬಾರು ಮಾಡೋದಕ್ಕೆ ಇಟ್ಟಿದ್ದೆ. ಬೇಳೆ ಎಲ್ಲ ತುಂಬ ಹೊತ್ತಾಗಿತ್ತಲ್ಲ ಬೇಯೋದಕ್ಕೆ ಬಿಟ್ಟು, ಹಾಗಾಗಿ ಇವಾಗ ಬೇಳೆನ ಇದು ಮಾಡ್ತಾಯಿದ್ದೀನಿ, ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. ಇವತ್ತು ಬಜ್ಜಿ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೆ. ಅಂದರೆ ಬೇಳೆ, ಹಸಿಮೆಣ್ಸಿಕಾಯಿ, ಒಂಚೂರು ಜೀರಿಗೆ, ಬೆಳ್ಳುಳ್ಳಿ, ಟೊಮ್ಯಾಟೊ ಇದೆಲ್ಲ ಹಾಕ್ಬಿಟ್ಟು ಬಜ್ಜಿ ಸಾಂಬಾರು ಮಾಡ್ತೀನಿ. ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಬಜ್ಜಿ ಸಾಂಬಾರು ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ಸ್ಯಾಟರ್ಡೇ ಬೇರೆ ಅಲ್ಲ, ಮಕ್ಕಳು ಬೆಳಗ್ಗೆ ಸ್ವಲ್ಪ ಟಿಫನ್ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತು ಇವಾಗ ಹೋಗಿ ಅವ್ರನ್ನ ಕರ್ಕೊಂಬರಬೇಕು. ಹಾಗಾಗಿ ಅವರು ಬರೋ ಅಷ್ಟರಲ್ಲೇ ಎಲ್ಲ ಬಿಸಿ ಬಿಸಿಯಾಗಿ ಅಡುಗೆ ಎಲ್ಲ ರೆಡಿ ಇತ್ತಂದರೆ ಆರಾಮಾಗಿ ಊಟ ಮಾಡ್ಕೊತಾರೆ. ನಾನಿಲ್ಲಿ ಸಾಂಬಾರಿಗೆ ಇಟ್ಟೆ ಅಂದರೆ ಅದು ಏನಾದ್ರು ವಿಸಿಲ್ ಬರೋ ಅಷ್ಟರಲ್ಲಿ ನಾನು ಹೋಗಿಬಿಟ್ಟು ಪಾತ್ರೆ ಮತ್ತು ಬಟ್ಟೆ ಏನಿದೆ ಅದೆಲ್ಲ ತೊಳೆದು ಹಾಕ್ಬಿಡ್ತೀನಿ. ಈ ಕಡೆ ಅಡುಗೆ ಕೆಲಸನೂ ಆಗುತ್ತೆ, ಆ ಕಡೆ ನನ್ನ ಪಾತ್ರೆ ಮುಸುರೆ ಏನಿದೆ ಅದೆಲ್ಲ ಕೆಲಸನೂ ಮುಗ್ದೋಗುತ್ತೆ. ಒಂದರಲ್ಲೇ ಅದೆಲ್ಲ ಮುಗಿಸ್ಕೊಂಬಂದು ಇದನ್ನು ಮಾಡೋಣ ಅಂದರೆ ಲೇಟ್ ಆಗುತ್ತೆ. ಹಾಗಾಗಿ ಜೊತೆಗೇ
ಇವೆರಡೂ ಮಾಡಿಬಿಟ್ರೆ ನನಗೂ ಕೂಡ ಈಸಿ ಆಗುತ್ತೆ. ಈ ಕೆಲಸ ಆಗ್ಬೇಕಾದ್ರೆ ಅದು ಕೆಲಸ ಮುಗ್ದೋಗುತ್ತಲ್ಲ, ಅದಕ್ಕೋಸ್ಕರನೇ. ಮತ್ತು ಇವಾಗ ರೈಸು ಮಾಡೋದಕ್ಕೆ ಇಕ್ಬೇಕು. ಫಸ್ಟು ಸಾಂಬಾರು ಮಾಡೋದಕ್ಕೆ ಇಟ್ಟಿದ್ದೀನಿ. ಸಾಂಬಾರು ಮಸಿಯೋಷ್ಟರಲ್ಲೇ ಮತ್ತು ರೈಸ್ಗೆ ಇಟ್ಟೆ ಅಂದರೆ ರೈಸ್ ಕೂಡ ಆಗೋಗುತ್ತೆ. ಹಾಗಾಗಿ ಇವಾಗೇನು ರೈಸ್ಗೆ ಇಡ್ತಾಯಿಲ್ಲ ನಾನು. ಆಮೇಲೆ ಇಟ್ಟರೆ ಆಯಿತು. ಬಿಸಿ ಅನ್ನ ಇದ್ದರೆ ಬಂದು ಮಕ್ಕಳು ಊಟ ಮಾಡ್ತಾರಲ್ಲ, ಹಾಗಾಗಿ ಮಧ್ಯಾಹ್ನ ಟೈಮಲ್ಲಿ ಪ್ರತಿದಿನವೂ ಕೂಡ ಬರೀ ತಣ್ಣಂದು ಊಟ ಮಾಡಿರ್ತಾರೆ. ಬೆಳಗ್ಗೆ ಲಂಚ್ ಬಾಕ್ಸ್ ಕೊಟ್ಟಿರ್ತೀವಿ, ಮಧ್ಯಾಹ್ನ ಟೈಮಲ್ಲಿ ಅದು ತಣ್ಣಗಾಗ್ಬಿಟ್ಟಿರುತ್ತೆ, ಅದನ್ನೇ ತಿಂತಿರ್ತಾರೆ. ಅಟ್ಲೀಸ್ಟ್ ಇವತ್ತಾದರೂ ಸ್ವಲ್ಪ ಬಿಸಿ ಅನ್ನ ಊಟ ಮಾಡಲಿ ಅಂತ ಹೇಳಿ, ಅವ್ರು ಬರೋ ಟೈಮ್ಗೆ ಬಿಸಿ ಅನ್ನ ಮಾಡಿದ್ರಾಯ್ತು ಅಂತ ಹೇಳಿ ನಾನು ಇನ್ನೂ ಅನ್ನಕ್ಕೆ ಇಟ್ಟಿಲ್ಲ. ಹಾಗೆ ಇವಾಗ ಟಿಫನ್ ಎಲ್ಲ ಮಾಡಿದ್ವಲ್ಲ, ಆ ಪಾತ್ರೆಗಳೆಲ್ಲ ಇದ್ವು, ಅದನ್ನೆಲ್ಲ ತೊಳಿಬೇಕೀಗ. ಪಾತ್ರೆ ತೊಳೆದು ಮತ್ತು ಒಂಚೂರು ಬಟ್ಟೆ ಎಲ್ಲ ಇದ್ವು, ಬಟ್ಟೆ ಎಲ್ಲ ಆಗಲೇ ವಾಶ್ ಮಾಡಿ ಹಾಕಿದ್ದೀನಿ. ಇನ್ನೇನು ಪಾತ್ರೆ ಒಂದು ತೊಳೆದು ಮತ್ತು ಹೊರಗಡೆ ನೋಡ್ತಾ ಇದ್ರಲ್ಲ ಟಬ್ಬು ಅವೆಲ್ಲ ಇದಾವೆ, ಅದೆಲ್ಲ ಕೂಡ ತೊಳೆದು ಕ್ಲೀನ್ ಮಾಡಿ ಇಟ್ಕೋಬೇಕು. ಇವತ್ತು ಸ್ಯಾಟರ್ಡೆ ಬೇರೆ ಅಲ್ಲ, ಕೆಲವೊಂದು ಸಲ ಬೇಗನೆ ನೀರೆಲ್ಲ ಆಫ್ ಮಾಡಿಬಿಡ್ತಾರೆ. ಮತ್ತು ಕರೆಂಟ್ ಏನಾದರೂ ಹೋಯ್ತಂದರೆ ಮುಗ್ದೋಯ್ತು. ಸಂಜೆವರೆಗಂತೂ ಸಂಜೆ ಆದರೂ ಪರವಾಗಿಲ್ಲ, ರಾತ್ರಿ 7 ಗಂಟೆ ಆದರೂ ಪರವಾಗಿಲ್ಲ, ಬರೋದೇ ಇಲ್ಲ ಕರೆಂಟು. ಅಲ್ಲಿವರೆಗೂ ಕೂಡ ಸುಮ್ಮನೆ ವೇಟ್ ಮಾಡಬೇಕಾಗತ್ತೆ. ನೀರು ಇರಲ್ಲ, ಈ ಕಡೆ ಕೆಲಸನೂ ಆಗಲ್ಲ. ಹಾಗಾಗಿ 10 ಗಂಟೆ ಒಳಗಡೆ ಏನೇ ಕೆಲಸ ಇದ್ರೂ ಕೂಡ ಶನಿವಾರ ದಿವಸ ಮುಗಿಸ್ಕೊಳೋದಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟು ಆಮೇಲೆ ಆರಾಮಾಗಿ ಮಕ್ಕಳನ್ನ ಕರ್ಕೊಂಬಂದು ಅವ್ರ ಜೊತೆ ಮಾತಾಡೋದು, ಅವ್ರ ಜೊತೆ ಹರಟೆ ಹೊಡೆಯೋದು, ಇಲ್ಲ ಏನಾದ್ರು ಕೆಲಸ ಇತ್ತು ಅಂದರೆ ಅದು ಮಾಡ್ಕೊಳೋದು, ಅದರಲ್ಲೇ ಟೈಮ್ ಹೋಗಿಬಿಡುತ್ತೆ. ಇವಾಗ ಪಾತ್ರೆ ತೊಗೊಳ್ಳೋಣ ಅಂತೇಳಿ ಪಾತ್ರೆ ಎಲ್ಲ ತಂದು ಮುಂದ್ಗಡೆ ಇಟ್ಕೊಂಡಿದ್ದೀನಿ. ಇದು ಒಂದು ಕಾರಣಕ್ಕೇ ನಾನು ಮನೆ ಮುಂದ್ಗಡೆ ರಂಗೋಲಿ ಹಾಕೋದಕ್ಕೆ ಹೋಗಲ್ಲ. ಯಾಕಂದರೆ ಜಾಗನೇ ಇಲ್ಲ ನನಗೆ. ಬೇರೆ ಕಡೆ ರಂಗೋಲಿ ಹಾಕೋದಕ್ಕೂ ಜಾಗ ಇಲ್ಲ, ಪಾತ್ರೆ ತೊಳೆಯೋದಕ್ಕೂ ಜಾಗ ಇಲ್ಲ. ಹಾಗಾಗಿ ಎಷ್ಟೊತ್ತಿದ್ರೂ ನಾನು ಎಲ್ಲಿ ಕೂತಿದ್ದೀನೋ ಅದೇ ಪ್ಲೇಸಲ್ಲಿ ನಾನು ರಂಗೋಲಿ ಹಾಕಬೇಕು. ನನಗೇನೆಂದರೆ ರಂಗೋಲಿ ಹಾಕಿದಾಗ ಅದು ಬೇಗ ಹೋಗಬಾರ್ದು. ಅಟ್ಲೀಸ್ಟ್ ಸಂಜೆವರೆಗಾದರೂ ಇದ್ದರೆ ಎಷ್ಟೊಂದು ಖುಷಿಯಾಗುತ್ತೆ, ಇಲ್ಲ ಮಧ್ಯಾಹ್ನದವರೆಗಾದರೂ ಇದ್ದರೆ ಖುಷಿಯಾಗುತ್ತೆ. ನಾವು ಹಾಕಿದ್ದು ಹಾಗೆ ಬೇಗ ಹೋಗ್ಬಿಡ್ತಂದರೆ ಎಷ್ಟು ಬೇಜಾರಾಗಲ್ಲ ಹೇಳಿ. ಎಷ್ಟೊಂದು ಆಸೆಯಿಂದ ಹಾಕಿರ್ತೀವಿ. ನಾವು ಹೆಣ್ಮಕ್ಳೇ ಹಾಗೆ, ಒಂದು ರಂಗೋಲಿ ಹಾಕ್ತಾಯಿದ್ದೀವಿ ಅಂದರೆ ತುಂಬ ಕಾನ್ಸಂಟ್ರೇಷನ್ ಮಾಡ್ತೀವಿ, ಇಲ್ಲ ತುಂಬ ಖುಷಿಯಿಂದ ಹಾಕ್ತಾಯಿರ್ತೀವಿ. ಸೊ ನನಗೆ ಪರ್ಸ್ನಲಿ ತುಂಬ ಖುಷಿಯಿಂದ ಹಾಕ್ತೀನಿ ನಾನು ರಂಗೋಲಿ ಎಲ್ಲ. ನನಗದು ಖುಷಿ ಅನ್ನೋದು ಹೋಗಿಬಿಡುತ್ತೆ. ಕೆಲವೊಂದು ಸಲ ಹಾಕಿ ಒಂದು ಸ್ವಲ್ಪ ಹೊತ್ತಾಗಿರಲ್ಲ, ನೀರು ಹಾಕ್ಬಿಡೋದು, ಇಲ್ಲ ಏನಾದ್ರು ಒಂದು ಕೆಲಸ ಮಾಡೋದು ಹಂಗೆ ಮಾಡಿಬಿಡ್ತೀವಲ್ವ, ಹೋಗಿಬಿಡುತ್ತೆ. ಅವಾಗ ಸ್ವಲ್ಪ ಬೇಜಾರಾಗುತ್ತೆ ನನಗೆ. ಇವಾಗ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಿದ್ರು. ಅವರು ಇವತ್ತು ಗಾಡಿನ ತೊಗೊಂಡು ಹೋಗ್ತಾ ಇಲ್ಲ, ಗಾಡಿನ ಮನೆಯಲ್ಲೇ ಬಿಟ್ಬಿಟ್ಟು ಹಾಗೆ ನಡ್ಕೊಂಡು ಹೋದರು. ಯಾಕಂದರೆ ಅವರು ಏನು ಕೆಲಸ ಮಾಡ್ತಾರಲ್ವ ಅಂಗಡೀಲಿ ಏಜೆನ್ಸಿ ತೊಗೊಂಡಿದ್ದಾರೆ. ಸೊ ಏಜೆನ್ಸಿದು ಇವತ್ತು ಹೋಗಿಬಿಟ್ಟು ಅಂಗಡಿಗಳಲ್ಲಿ ಆರ್ಡ್ರ್ ತರಬೇಕು. ಹಾಗಾಗಿ ಅವರು ಹಾಗೆ ಹೋಗಿದ್ದಾರೆ. ಏಜೆನ್ಸಿಯವರು ಅಂದರೆ ರೆಪ್ ಎಲ್ಲ ಇರ್ತಾರಲ್ವ, ಸೊ ಅವ್ರು ಬರ್ತಾರೆ. ಬಂದು ಅವ್ರು ಕರ್ಕೊಂಡೋಗಿ ಯಾವ್ಯಾವ ಅಂಗಡಿ ಏನು ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟು ಆರ್ಡರ್ಸ್ ಎಲ್ಲ ಇದು ಮಾಡೋದೆಲ್ಲ ಮಾಡ್ತಿರ್ತಾರೆ. ಹಾಗಾಗಿ ನಮ್ಮ ಮನೆಯವರು ಮನೆಯಲ್ಲೇ ಗಾಡಿ ಬಿಟ್ಟು ಹೋಗಿದ್ದಾರೆ. ಯಾವುದು ಅಂತ ಅಂದರೆ ಸೈಕಲ್ ಬ್ರ್ಯಾಂಡ್ ಬರುತ್ತಲ್ವ, ಸೊ ಅದರದ್ದು ಎಲ್ಲ ವೆರೈಟಿ. ನಂಗೆ ನಿಜವಾಗ್ಲೂ ನಂಗೆ ಸೈಕಲ್ ಬ್ರ್ಯಾಂಡಲ್ಲಿ ಇಷ್ಟೊಂದು ವೆರೈಟಿ ಇದೆಯಾ ಅಂತ ನಿಜ ನಂಗೆ ಗೊತ್ತಿರಲಿಲ್ಲ. ಅವ್ರು ಯಾವಾಗ ಏಜೆನ್ಸಿ ಎಲ್ಲ ಸ್ಟಾರ್ಟ್ ಮಾಡಿದ್ರು ಆವಾಗ ನಂಗೆ ಗೊತ್ತಾಯಿತು. ಸೊ ಸೈಕಲ್ ಬ್ರ್ಯಾಂಡಲ್ಲಿ ಇಷ್ಟೊಂದೆಲ್ಲ ಐಟಮ್ಸ್ ಇದೆ, ಪೂಜಾ ಐಟಮ್ಸ್ ಅಂತ ಹೇಳಿ ತುಂಬ ಐಟಮ್ಸ್ ಇದೆ ಅದರಲ್ಲಿ. ಸೈಕಲ್ ಬ್ರ್ಯಾಂಡಲ್ಲಿ ಊದುಬತ್ತಿ, ಆಮೇಲೆ ಊದುಬತ್ತಿಲೇ ತುಂಬ ವೆರೈಟಿ ಇದಾವೆ. ಆಮೇಲೆ ಏನದು ಧೂಪದ ಕಡ್ಡಿ, ತುಪ್ಪದ ದೀಪ, ತುಪ್ಪದ ಬತ್ತಿ, ಆಮೇಲೆ ಕಪ್ ಲೋಬಾನ, ನೆಕ್ಸ್ಟ್ ಸಾಂಬ್ರಾಣಿ, ತುಂಬ ವೆರೈಟಿ ಇದಾವೆ. ಲೋಬಾನ್ ಕಡ್ಡಿ ಇರುತ್ತಲ್ವ ಧೂಪದ ಬತ್ತಿ ಅಂತಂದು, ಅದರಲ್ಲೇ ತುಂಬ ವೆರೈಟಿ ಇದಾವೆ. ಹಾಗಾಗಿ ಅದೆಲ್ಲ ನೋಡಿದಾಗ ನನಗಪ್ಪ ಇದು ಒಂದೇನಾ. ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಸೈಕಲ್ ಬ್ರ್ಯಾಂಡಲ್ಲಿ ನನಗೆ ಎರಡೇ ಗೊತ್ತು. ಒಂದು ಧೂಪದ ಬತ್ತಿ, ಒಂದು 10 ರೂಪಾಯಿದು ಬರುತ್ತಲ್ಲ ಕೋನು, ಅದು ಗೊತ್ತು. ಮತ್ತು ಸೈಕಲ್ ಬ್ರ್ಯಾಂಡ್ ಊದುಬತ್ತಿ. ಸೊ ಊದುಬತ್ತಿ ಇದು ಇಷ್ಟೇ ಗೊತ್ತಿರೋದು. ನೆಕ್ಸ್ಟ್ ಯಾವುದೂ ಗೊತ್ತಿರಲಿಲ್ಲ. ನಮ್ಮ ಮನೆಯವ್ರು ಯಾವತ್ತೂ ಅಂದರೆ ಅವ್ರ ಅಂಗಡೀಲಿ ಯಾವಾಗ ಏಜೆನ್ಸಿಯನ್ನು ಸ್ಟಾರ್ಟ್ ಮಾಡಿದ್ರು ಆವಾಗನಿಂದ ಇಷ್ಟೊಂದು ಪ್ರಾಡಕ್ಟ್ ಇದೆಯಾ ಅಂತ ಗೊತ್ತಾಯಿತು. ಕುಂಕುಮ ಎಲ್ಲ ಇದೆ, ಅರಿಶಿನ ಕುಂಕುಮ, ಆಮೇಲೆ ಬತ್ತಿ, ಹೂ ಬತ್ತಿ, ಎಲ್ಲ ಥರದ್ದು ವೆರೈಟೀಸ್ ಇದಾವೆ. ತುಂಬ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಮತ್ತು ತುಪ್ಪದ ಬತ್ತಿ ಅಂತೂ ಸಖತ್ತಾಗಿದೆ. ನೋಡ್ತಾ ಇರ್ತೀನಲ್ವ, ಅವ್ರು ತೊಗೊಂಬಂದಿರ್ತಾರೆ ಅಂದರೆ ಅಂಗಡಿಗಳಿಗೆಲ್ಲ ಕೊಡೋದಕ್ಕೆ ತರ್ತಿರ್ತಾರಲ್ಲ, ಸೊ ಅವಾಗ ನೋಡ್ತಿರ್ತೀನಿ. ಮತ್ತು ಮನೆ ಕ್ಲೀನ್ ಮಾಡಲಿಕ್ಕೆ ನಾವು ಇವಾಗ ಲಿಕ್ವಿಡ್ ಎಲ್ಲ ಉಪಯೋಗಿಸ್ತೀವಲ್ವ, ಸೊ ಅದು ಕೂಡ ಇದೆ ಇದರಲ್ಲಿ ಏಜೆನ್ಸಿಲಿ. ಸೊ ನೋಡಿದ್ರೇ ಖುಷಿ ಆಗುತ್ತೆ ನನಗೆ, ಇಷ್ಟೊಂದೆಲ್ಲ ಇದೆಯಾ ಅಂತೇಳಿ. ಸೊ ಅದರದ್ದೇ ಇವಾಗ ವಾರದಲ್ಲಿ ಒಂದು 2-3 ಸಲ ಅಂತೂ ಹೋಗಿ ಆರ್ಡರ್ ತರೋದಿರುತ್ತೆ. ಮತ್ತು ಅದನ್ನೆಲ್ಲ ಮತ್ತೆ ಆರ್ಡರ್ ತಂದಿರೋದನ್ನ ಕೊಡೋದೆಲ್ಲ ಇರುತ್ತೆ. ಹಾಗಾಗಿ ಸ್ವಲ್ಪ ಕೆಲಸನೂ ಕೂಡ ನಮ್ಮ ಮನೆಯವ್ರಿಗೆ ಜಾಸ್ತಿ ಆಗಿದೆ. ಮತ್ತು ಇವಾಗ ನೋಡಿ ಫೈನಲಿ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಇದೇನು ಬಕೆಟು ಅವೆಲ್ಲ ಇದೆಯೋ
ಇದರಲ್ಲೆಲ್ಲ ನಾನು ನೀರು ತುಂಬಿಸಿಟ್ಕೊತೀನಿ. ಯಾಕಂದರೆ ಶನಿವಾರ ಬೇರೆ ನಮ್ಮ ಮನೆ ಹತ್ರ ಶನಿವಾರ ಅಂದರೆ ಸ್ವಲ್ಪ ಭಯ ನಮಗೆ. ಶನಿವಾರ ದಿನ ಕರೆಂಟ್ ಹೋಯ್ತಂದರೆ ನೀರು ಇರೋಲ್ಲ, ಕೆಲಸನೂ ಆಗೋಲ್ಲ, ಏನೂ ಆಗೋಲ್ಲ. ಹಾಗಾಗಿ ನೀರೆಲ್ಲ ತುಂಬಿಸಿಟ್ಕೊಂಡಿದ್ದೆ. ಇವಾಗ ಕರೆಂಟ್ ಕೂಡ ಹೊರಟೋಯ್ತು. ನಾನು ಇದೆಲ್ಲ ಪಾತ್ರೆ ಎಲ್ಲ ತೊಳೆಯೋಷ್ಟರಲ್ಲಿ ಕರೆಂಟು ಎಲ್ಲ ಹೊರಟೋಯ್ತು. ಬಟ್ಟೆ ಎಲ್ಲ ತೊಳೆದಿದ್ದಾಯಿತು ಮತ್ತು ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಹಾಗಾಗಿ ಹೋಗ್ಲಿ ಬಿಡತ್ಲಾಗೆ ನಾನು ಎಲ್ಲ ತೊಳ್ಕೊಂಡಿದ್ದೀನಲ್ಲ, ಇನ್ನೇನು ಮುಗೀತು. ಇನ್ನು ಏನು ತುಂಬಿಟ್ಕೊಂಡಿದ್ನ ಟಬ್ಬು ಬಕೆಟು ಅವೆಲ್ಲ ತೊಳೆದಿಟ್ಟಾಯ್ತು ಅಂತ ಹೇಳಿ ಅದನ್ನೆಲ್ಲ ತೊಳೆದಿಡ್ತಾಯಿದ್ದೀನಿ. ಇದೆಲ್ಲ ತೊಳೆದು ತೆಗ್ದಿಟ್ಬಿಟ್ಟೆ ಅಂದರೆ ಮುಗ್ದೋಯ್ತು. ನೆಕ್ಸ್ಟು ಒಳಗಡೆ ಹೋಗಿಬಿಟ್ಟು ಅಷ್ಟೊತ್ತಿಗೆ ಸಾಂಬಾರು ವಿಸಿಲ್ ಕೂಡ ಬಂದಿದೆ. ಅದೆಲ್ಲ ಹೋಗಿ ಹಬೆ ಎಲ್ಲ ಹೋಗುತ್ತಲ್ವ, ಸೊ ಅದೆಲ್ಲ ಹೋದ್ಮೇಲೆ ಅದನ್ನ ಮಸ್ದು ಒಗ್ಗರಣೆ ಕೊಡಬೇಕು. ಸೊ ಇಷ್ಟೆಲ್ಲ ಕೆಲಸ ಇರುತ್ತೆ. ಮತ್ತು ಇದೆಲ್ಲ ನಾನು ನೀರು ತುಂಬಿಸಿಟ್ಟಾದಮೇಲೆ ಮತ್ತೆ ಅದನ್ನ ಹಾಗೆ ತಗೊಂಡೋಗಿ ಇಕ್ಕಲ್ಲ, ಯಾಕಂದರೆ ನನಗೆ ಅದು ಸರಿ ಅನಿಸಲ್ಲ. ಅದಕ್ಕೆ ಮತ್ತೆ ಇನ್ನೊಂದು ಸಲ ಅದನ್ನು ಸೋಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ತಿಕ್ಕಿ ತೊಗೊಂಡೋಗಿ ಮತ್ತೆ ಮನೆ ಒಳಗಡೆ ಇಟ್ಕೊತೀನಿ. ಯಾಕಂದರೆ ಧೂಳ ಎಲ್ಲ ಇರುತ್ತಲ್ವ, ಡೆಸ್ಟು ನಮ್ಮ ಕಡೆ ತುಂಬ ಡೆಸ್ಟು. ಏನಂದರೆ ನಮ್ಮ ಮನೆಯಿಂದ ಸ್ವಲ್ಪ ಒಂದು 2-3 ಬೀದಿ ಇಲ್ಲ 4 ಬೀದಿ ಬಿಟ್ಟು ಹೋಯಿತು ಅಂದರೆ ಮಂಡಕ್ಕಿ ಮಾಡ್ತಾರೆ ನೋಡಿ, ಮಂಡಕ್ಕಿ ಇನ್ನೊಂದು ಕಡೆ ಬೇರೆ ಏನೋ ಹೇಳ್ತಾರೆ. ಸೊ ಅದನ್ನು ಮಾಡ್ತಿರ್ತಾರೆ, ಚುರುಮುರಿ ಅಲ್ವ. ಸೊ ಚುರುಮುರಿ ಎಲ್ಲ ಮಾಡ್ತಾರೆ, ಅಂದರೆ ಅದನ್ನು ತಯಾರು ಮಾಡೋ ಅಂಥ ಇದೆಲ್ಲ ಇದಾವೆ ಅಂಗಡಿಗಳು, ಆ ಥರದ್ದೆಲ್ಲ ಇದಾವೆ. ಹಾಗಾಗಿ ಅದರಿಂದ ಬರೋವಂಥ ಹೊಗೆ ತುಂಬ ಡಸ್ಟ್ ಇರುತ್ತೆ. ಈ ಟೈಮಲ್ಲಿ ಇದು ಆಷಾಢ ಬಂತು ಅಂದರೆ ತುಂಬ ಗಾಳಿ ಬರುತ್ತಲ್ವ. ಸೊ ಗಾಳಿ ಬಂದಾಗ ಅದ್ರ ಜೊತೆಗೆ ಬೂದಿ ಅದೆಲ್ಲ ಬರ್ತಾ ಇರುತ್ತೆ. ಮನೆ ಹೊರಗಡೆ ನೀರನ್ನು ತುಂಬಿಸಿಟ್ಬಿಟ್ಟೆ ಅಂದರೆ ಮುಗ್ದೋಯ್ತು, ಅದ್ರ ತುಂಬ ಬೂದಿ ಬಿದ್ದಿರುತ್ತೆ. ಸೊ ಆ ಥರ ಎಲ್ಲ ಇರುತ್ತೆ. ನಮ್ಮದಿನ್ನೂ ಬೆಸ್ಟು. ಅದೇ ಪ್ಲೇಸಲ್ಲಿರೋಂಥ ಮನೆಗಳು ಎಷ್ಟು ಮಟ್ಟಿಗೆ ಇರುತ್ತೆ ಅಂದರೆ ಯಪ್ಪ, ಅಲ್ಲಿ ನಮ್ಗೆ ಇಷ್ಟು ದೂರ ಇದ್ರೇ ನಮ್ಗೆ ಇಷ್ಟೊಂದು ಇದು ಅನಿಸುತ್ತೆ. ಅಲ್ಲೇ ಇರೋರು ಹೆಂಗಿರ್ತಾರಪ್ಪ, ಇಲ್ಲಿ ಹೆಂಗೆ ಜೀವನ ಮಾಡ್ತಾರೆ ಅಂತ ಅನಿಸುತ್ತೆ. ಕೆಲವೊಂದು ಸಲ ನಾವೇನಾದರೂ ಅಲ್ಲಿ ಕೆಲಸ ಇದೆ ಅಂತ ಏನಾದರೂ ಹೋದ್ವಿ ಅಂದರೆ ಕಣ್ಣು ತುಂಬ ಬಿದ್ದುಬಿಡುತ್ತೆ ಧೂಳ. ನನಗಂತೂ ಇದು ಹೆಂಗಪ್ಪ ಜೀವನ ಮಾಡ್ತಾರೆ ಇಲ್ಲಿ ಅಂತ ಅನಿಸ್ಬಿಡುತ್ತೆ. ಸೊ ಆ ಥರ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ಹಣೆ ಬರದಲ್ಲಿ ಹೆಂಗಿರುತ್ತೋ ಅಥವಾ ಹೆಂಗೆ ಬರೆದಿರ್ತಾನೋ ದೇವರು, ಎಲ್ಲಿರಬೇಕು, ಏನು ಮಾಡಬೇಕು, ಯಾರ ಜೊತೆ ಇರಬೇಕು, ಹೆಂಗಿರ್ಬೇಕಂತ ದೇವ್ರು ಬರೆದಿರ್ತಾನೋ ಅದೇ ಆಗುತ್ತೆ. ನಾವು ಏನು ಅನ್ಕೋತೀವೋ ಅದು ಯಾವತ್ತೂ ಆಗೋಲ್ಲ. ಸೊ ಅದೆಲ್ಲ ನಂಗೆ ಗೊತ್ತಾಗಿ ಏನಿದೆಯೋ ಅದರಲ್ಲೇ ಅಕ್ಸೆಪ್ಟ್ ಮಾಡಿಕೊಂಡು ಹೋಗೋದು. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ರಲ್ಲ, ನಮ್ಮ ಮನೆಯವರು, ನನ್ನ ಮಕ್ಕಳು ಅವ್ರ ಪಾಡಿಗೆ ಅವ್ರ ಕೆಲಸಕ್ಕೆ ಮತ್ತು ಅವ್ರ ಪಾಡಿಗೆ ಅವ್ರ ಸ್ಕೂಲಿಗೆ ಹೋಗೋವ್ರಿಗೂ ಕೂಡ ಮನೆ ಅನ್ನೋದು ವಿಚಿತ್ರವಾಗಿರುತ್ತೆ. ಇವಾಗ ಇದನ್ನೆಲ್ಲ ತೆಗ್ದಿಟ್ಟು ಇದೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ನನ್ನ ಕತೆ ಮುಗ್ದೋಯ್ತು. ಯಾಕಂದರೆ ಒಂದಲ್ಲ ನೋಡಿ, ಇಲ್ಲೆಲ್ಲ ಹೆಂಗೆ ಹರಡಿದ್ದಾರೆ ನೋಡಿ. ಇಲ್ಲಿ ಏನು ಗೊಂಬೆ ಅದೆಲ್ಲ ಕೂಡ ಕೆಳಗಡೆ ಹಾಕ್ಕೊಂಡಿರ್ತಾರೆ. ಮತ್ತು ಟಬಲ್ಲು ನೋಡಿ, ನೀರಿನ ಬಾಟಲ್ಸು, ಆಮೇಲೆ ಯಾವುದೋ ಒಂದು ಬಾಟ್ಲು ಅದೆಲ್ಲ ಅಲ್ಲಲ್ಲೇ ಬಿಟ್ಟಿದ್ದಾರೆ. ಮತ್ತು ಟವೆಲ್ ಕೂಡ ಅಷ್ಟೇ ಎಲ್ಲಿ ಬೇಕು ಅಲ್ಲೇ ಇಟ್ಟಿರ್ತಾರೆ. ಅದನ್ನೆಲ್ಲ ಕರೆಕ್ಟಾಗಿರೋದು ಪ್ಲೇಸಲ್ಲಿ ಇಕ್ಕೋಣ ಅನ್ನೋದು ಕೂಡ ಇರೋದಿಲ್ಲ. ನನಗಂತೂ ಕೆಲವೊಂದು ಸಲ ಸಿಕ್ಕಾಪಟ್ಟೆ ಕೋಪ ಬಂದುಬಿಡುತ್ತೆ. ಏನಪ್ಪ ಇಷ್ಟೊಂದೆಲ್ಲ ಅಳ್ದು ಬಿಡ್ತಾರಲ್ಲ ಅಂತಂದೇಳಿ. ಸೊ ಮನೆ ಕ್ಲೀನಾಗಿರ್ಬೇಕಾದ್ರೆ ಮನೇಲಿ ಯಾರು ಇರ್ಬೋದು, ಆವಾಗಲೇ ಕ್ಲೀನಾಗಿರುತ್ತೆ. ಮಕ್ಕಳು ನಮ್ಮ ಮನೆಯವ್ರು ಇರೋವರೆಗೂ ಕೂಡ ಹಿಂಗೆ ಕ್ಲೀನ್ ಮಾಡೋದಕ್ಕೆ ಆಗೋಲ್ಲ ನನಗೆ. ಅದರಲ್ಲಿ ಸಂಡೇ ಬಂತಂದರೆ ಮುಗ್ದೋಯ್ತು ನನ್ನ ಕತೆ. ಯಾಕಂದರೆ ನನಗೆ ಸ್ವಲ್ಪ ನೀಟಾಗಿ ಇರೋದು ಬೇಕು. ಏನಂದರೆ ನಮ್ಮ ಮನೆ ಇರೋದು ಚಿಕ್ಕದೇ, ನೀವು ನೋಡ್ತಾ ಇದ್ದೀರಲ್ವ, ಸಾಮಾನುಗಳು ಎಲ್ಲಿಂದ ಅಲ್ಲಿಂದ ಕಾಣಿಸುತ್ತೆ. ಆದಷ್ಟು ಅದೆಲ್ಲ ಕೂಡ ತೆಗ್ದಿಡ್ತಾ ಇರ್ತೀನಿ ನಾನು, ಕಾಣದೇ ಇರೋ ಥರ. ಎಷ್ಟು ಇದೆಯೋ ಅದರಲ್ಲೇ ನೀಟಾಗಿ ಇಟ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಬಟ್ ನನ್ನ ಮಕ್ಳು ಹಂಗಲ್ಲ, ಎಷ್ಟಿದೆಯೋ ಅಷ್ಟರಲ್ಲೆಲ್ಲ ಹೆಂಗೆ ಅಳಿಸೋಣ ಅಂತ ಟ್ರೈ ಮಾಡ್ತಿರ್ತಾರೆ. ಸೊ ಏನು ಮಾಡೋದು, ನಾನು ಒಂಥರ ಇದ್ದರೆ ನನ್ನ ಮಕ್ಕಳೇ ಒಂಥರ ನನಗೆ ಆಪೋಸಿಟು. ಇವಾಗ ಇದನ್ನೆಲ್ಲ ತೆಗ್ದಿಟ್ಬಿಟ್ಟು ಒಂದು ಸಲ ನೀಟಾಗಿ ಕಸ ಗೂಡ್ಸ್ಕೊಂಬಂದ್ಬಿಡ್ತೀನಿ. ಆಮೇಲೆ ಮತ್ತೆ ಇನ್ನೊಂದು ಸಲ ನೆಲ ಒರೆಸ್ಬಿಡ್ತೀನಿ. ಆಮೇಲೆ ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನನಗೇನಾದರೂ ಎಡಿಟಿಂಗ್ ಇತ್ತಂದರೆ ಎಡಿಟಿಂಗ್ ಮಾಡ್ಕೊಳೋದು, ಇಲ್ಲಾಂದರೆ ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಂಡ್ಬಿಡ್ತೀನಿ. ಸೊ ಈ ಥರ ಇರುತ್ತೆ ನಮ್ಮದು. ಅವರು ಹೋಗೋವರೆಗೂ ಕೂಡ ನನಗೆ ಒಂಥರ ಗಡಿಬಿಡಿನೇ ಕೆಲಸಗಳು ಮಾತ್ರ. ಅವ್ರು ಹೋದ್ಮೇಲೆ ಎಷ್ಟೋ ನಾನು ಸಮಾಧಾನವಾಗಿ ಕೂತ್ಕೋತೀನಿ. ನೀವು ನೋಡಿ, ಇವಾಗೆಲ್ಲ ಇದನ್ನೆಲ್ಲ ಕಸ ಗೂಡಿಸ್ಬಿಟ್ಟು ಮತ್ತೆ ಇನ್ನೊಂದು ಸಲ ಕ್ಲೀನಾಗಿ ನೆಲ ಒರೆಸ್ಬಿಟ್ಟೆ ಅಂದರೆ ಮನೆ ಫುಲ್ ನೋಡೋದಕ್ಕೆ ನೀಟಾಗಿರುತ್ತೆ. ಇಲ್ಲ ಅಂದರೆ ಯಾರಾದರೂ ಈ ಟೈಮಲ್ಲಿ ಬರಬೇಕು ಮನೆಗೆ, ಏನಪ್ಪ ಇವಳು ಹಿಂಗೆ ಇಟ್ಕೊಂಡಿದ್ದಾಳಲ್ಲ ಅಂತ ಅನ್ಬೇಕು. ಆ ರೇಂಜಿಗಿರುತ್ತೆ ನಮ್ಮ ಮನೆ. ಆ ಥರ ಮಾಡಿರ್ತಾರೆ ಎಲ್ಲದನ್ನು. ನನಗೂ ಕೂಡ ಅದನ್ನ ಎತ್ತಿಟ್ಟು ಸಾಕಾಗಿ, ಅಯ್ಯೋ ಎಷ್ಟು ಮಾಡಿದ್ರು ಇಷ್ಟೇ ಇದು ಹಣೆ ಬರ ಅಂದ್ಬಿಟ್ಟು ನಾನು ಕೆಲವೊಂದು ಸಲ ಹಾಗೆ ಬಿಟ್ಬಿಡ್ತೀನಿ ನಾನು, ಕೋಪ ಬಂದು. ಆದರೂ ಮನಸ್ಸು ಕೇಳಲ್ಲ. ಎಷ್ಟು ಹುಷಾರಿಲ್ಲ ಅಂದರೂ ಇದೆಲ್ಲ ಕ್ಲೀನ್ ಮಾಡ್ಕೊಂಡೇ ಇರಬೇಕು, ಮಾಡ್ಕೋಬೇಕನ್ನೋದೇ ಬರುತ್ತೆ. ಬಿಟ್ಟರೆ ಹಾಗೆ ಬಿಡಬೇಕಂತ ಅನಿಸಲ್ಲ. ಕೆಲವೊಂದು ಸಲ ಸಿಟ್ಟು ಬಂದು ಹಾಗೆ ಬಿಟ್ಬಿಡ್ತೀನಿ. ಕೆಲವೊಂದು ಸಲ ಮಾತ್ರ ಎಷ್ಟೇ ಸಿಟ್ಟು ಬಂದ್ರೂ
ಓಕೆ ಬಿಡು ಪರವಾಗಿಲ್ಲ, ಎತ್ತಿಡಲೇಬೇಕು, ಎಷ್ಟೊತ್ತಿದ್ರು ನಾವೇ ಮಾಡಬೇಕಲ್ಲ ಅಂದ್ಬಿಟ್ಟು ಮತ್ತೆ ಮಾಡ್ಕೊತೀನಿ. ಈ ಥರ ಇರುತ್ತೆ ನೋಡಿ. ಇವಾಗೆಲ್ಲ ಇದನ್ನ ಕಸ ಗುಡಿಸಿದ್ದಾಯಿತು. ಮತ್ತು ನನ್ನ ಮಕ್ಕಳು ಕ್ಲಿಪ್ಪು ಏನು ಬೇಕೆಲ್ಲ ಅದನ್ನು ಈ ಕಡೆ ಬೇಕು ಆ ಕಡೆ ಬಿಸಾಕ್ಬಿಟ್ಟಿದ್ದಾರೆ. ಈಗ ಅದನ್ನೆಲ್ಲ ಎತ್ತಿಟ್ಟು ಇದು ನೆನ್ನೆ ತೊಗೊಂಬಂದಿದ್ರು ನಮ್ಮ ಮನೆಯವರು, ಬೆಂಡ್ ಖಜೂರ ಅಂತಾರಲ್ವ, ಡೇಟ್ಸ್ ಆ ಥರದ್ದು. ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ಸೂಪರಾಗಿದೆ. ನಾನು ಫಸ್ಟ್ ಟೈಮ್ ತಿಂದಿದ್ದು, ಹೆಂಗಿರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ತಿಂದೆ. ನನಗಂತೂ ನಾನೇ ಓಡಾಡ್ಕೊಂಡು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ಓಡಾಡಿಕೊಂಡೆ ತಿಂದು ಖಾಲಿ ಮಾಡಿದೆ. ಇನ್ನೂ ಸ್ವಲ್ಪ ಇದೆ, ಅದನ್ನು ಕೂಡ ಖಾಲಿ ಮಾಡಿಬಿಡ್ತೀನಿ. ಮಕ್ಕಳು ಕೂಡ ತಿಂತಾರೆ. ಅಂದರೆ ಮಕ್ಕಳಿಗೇನು ಗೊತ್ತಾ, ಈ ಥರದ್ದು ಹೆಲ್ದಿ ಫುಡ್ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ. ಅವರಿಗೆ ಒಂಥರ ಸ್ನ್ಯಾಕ್ಸ್ ಫುಡ್ಡು, ಅದು ಹೆಲ್ದಿಗೆ ಆಗಿರಲ್ಲ. ಸೊ ಅಂಥವ್ನು ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಹೆಲ್ದಿ ಫುಡ್ ತಿನ್ನಿರಿ ಅಂದರೆ ಯಾರೂ ತಿನ್ನಲ್ಲ. ನನಗೆ ಅದೇ ಕೋಪ ಬರುತ್ತೆ ನನ್ನ ಮಕ್ಕಳಿಗೆ. ನಾವು ಚಿಕ್ಕವರಿದ್ದಾಗ ಈ ಥರ ಇರಲೇ ಇಲ್ಲ. ಅಂದರೆ ನಮಗೆ ಈ ಥರ ಸ್ನ್ಯಾಕ್ಸು ಆ ಥರದ್ದೇನು ತಿನ್ನೋದೇ ಗೊತ್ತಿಲ್ಲ ನಮಗೆ. ಏನಿದ್ರು ನಮ್ಮಮ್ಮ ಅವರೆಲ್ಲ ದುಡ್ಡು ಕೊಟ್ಟಾಗ ಹಣ್ಣು ಈ ಥರದ್ದೇನೋ ತೊಗೊಂಬಂದು ತಿಂತಾಯಿದ್ವಿ. ಸೊ ಇದು ಬಂದುಬಿಟ್ಟು ಮಕ್ಕಳಿಗೆ ಸ್ಕೂಲಲ್ಲೇ ಆ್ಯಕ್ಟಿವಿಟೀಸು ಮತ್ತು ಗೇಮ್ಸ್ ಎಲ್ಲ ಆಡಿಸಿದ್ರು. ಸೊ ಆ ವಿಡಿಯೋ ಇದು. ಸ್ಕೂಲ್ ಮಕ್ಕಳು ಸೆಕೆಂಡ್ ಸ್ಟ್ಯಾಂಡರ್ಡು, ಫಸ್ಟ್ ಸ್ಟ್ಯಾಂಡರ್ಡು, 3rd, 4th. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.